ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಚೈಲ್ಡ್ಹುಡ್ ಎ ಪೋಯಮ್ ಬಾಯ್ ಮಾರ್ಕಸ್ ನಟೆನ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಚೈಲ್ಡ್ಹುಡ್ ಈ ಪದ್ಯವನ್ನು ಬರೆದಿರ್ತಕ್ಕಂತಹ ಮಾರ್ಕಸ್ ನಟೆನ್ ರವರು ಈ ಪದ್ಯದಲ್ಲಿ ತಾವು ಕಳೆದುಕೊಂಡಂತಹ ತಮ್ಮ ಚೈಲ್ಡ್ಹುಡ್ ಡೇಸ್ ಅಥವಾ ತಮ್ಮ ಬಾಲ್ಯ ಜೀವನವನ್ನು ಇಲ್ಲಿ ನೆನಪಿಸ್ಕೊಳ್ತಾ ಈ ಪದ್ಯವನ್ನು ಬರೆದಿರ್ತಾರೆ. ಅವರಿಗೆ ಒಂದು ರೀತಿ ಆಶ್ಚರ್ಯವಾಗುತ್ತೆ, ಯಾವ ಒಂದು ಮೂಮೆಂಟ್ನಲ್ಲಿ ತಾನು ಈ ಒಂದು ಬಾಲ್ಯ ಜೀವನವನ್ನು ಕಳೆದುಕೊಂಡೆ, ಹಾಗೆ ತನ್ನ ಒಂದು ಇನ್ನೋಸೆನ್ಸನ್ನು ಹೇಗೆ ಕಳೆದುಕೊಂಡೆ, ಹಾಗೆ ಅವರು ಈ ಒಂದು ನಾನು ಭಾವಿಸಿದಂತೆ ಈ ಪ್ರಪಂಚವಿಲ್ಲ ಅಂತಕ್ಕಂಥದ್ದನ್ನು ಈ ಪದ್ಯದ ಸಾಲುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಚೈಲ್ಡ್ಹುಡ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಈಗ ನೋಡೋಣ. ಮಾರ್ಕಸ್ ನಟೆನ್ ರವರು ಮೊದಲ ಸಾಲಲ್ಲಿ ಕೇಳ್ತಾ ಇದ್ದಾರೆ, ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ವೆನ್ ಡಿಡ್ ಮೈ ಚೈಲ್ಡ್ಹುಡ್ ಗೋ? ಅಂದರೆ ಇಲ್ಲಿ ಕವಿ ತನ್ನ ಬಾಲ್ಯ ಯಾವಾಗ ಕಳೆದು ಹೋಯಿತು ಅಂತ ಆಶ್ಚರ್ಯ ಪಡ್ತಾ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಬಾಲ್ಯ ಅಂದರೆ ಕೇವಲ ವಯಸ್ಸಲ್ಲ, ಆ ಚೈಲ್ಡ್ಹುಡ್ ಅಂತಕ್ಕಂಥದ್ದು ಒಂದು ವಯಸ್ಸಿನ ಬಾಲ್ಯದ ಮುಗ್ಧತೆ, ನಿರ್ಮಲವಾದ ದೃಷ್ಟಿ, ಸರಳತೆಯನ್ನು ಒಳಗೊಂಡಿರುತ್ತೆ. ಕೇವಲ ಅದೊಂದು ವಯಸ್ಸಲ್ಲ. ಕವಿಯ ಪ್ರಕಾರ ಆ ಬಾಲ್ಯದ ಮುಗ್ಧತೆಯನ್ನು ಕಳೆದುಕೊಂಡಂತಹ ಆ ಒಂದು ಕ್ಷಣದ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಂತರದ ಸಾಲಲ್ಲಿ ಹೇಳ್ತಾರೆ, ವಾಸ್ ಇಟ್ ದ ಡೇ ಐ ಸೀಸ್ ಇಟ್ ಟು ಬಿ 11? ವಾಸ್ ಇಟ್ ದ ಟೈಮ್ ಐ ರಿಯಲೈಸ್ಡ್ ದಟ್ ಹೆಲ್ ಆ್ಯಂಡ್ ಹೆವೆನ್ ಕುಡ್ ನಾಟ್ ಬಿ ಫೌಂಡ್ ಇನ್ ಜಿಯಾಗ್ರಫಿ ಆ್ಯಂಡ್ ದೇರ್ ಫೋರ್ ಕುಡ್ ನಾಟ್ ಬಿ? ವಾಸ್ ದಟ್ ದ ಡೇ? ಅಂದರೆ ತಾವು ಬಾಲ್ಯ ಜೀವನವನ್ನು ಕಳೆದುಕೊಂಡಂತಹ ಆ ದಿನ ಯಾವುದಿರಬಹುದು, ಆ ದಿನ ನಾನು 11 ವರ್ಷವನ್ನು ಸೇರಿದ ದಿನವೇ, ಆ ದಿನವೇ ನನ್ನ ಬಾಲ್ಯ ಜೀವನ ಕಳೆದು ಹೋದ ದಿನವೇ ಅಂತ ಕೇಳ್ತಾ ಇದ್ದಾರೆ. ಅಂದರೆ ವಾಸ್ ಇಟ್ ದ ಡೇ ಐ ಸೀಸ್ ಇಟ್ ಟು ಬಿ 11? ನಾನು 11 ವರ್ಷ ಸೇರಿದಾಗ ಆ ದಿನ ನನ್ನ ಬಾಲ್ಯ ಜೀವನ ಕಳೆದು ಹೋಯ್ತಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. 11 ವರ್ಷ ಅಂತಕ್ಕಂಥದ್ದು ಒಂದು ವಯಸ್ಸಿನ ಮಿತಿ. ಅಲ್ಲಿ ಮಗು ಪ್ರಪಂಚದ ಒಂದು ಹೊಸ ವಿಷಯಗಳನ್ನು ಕಲಿಯಲು ಪ್ರಾರಂಭಿಸುತ್ತೆ, ಮತ್ತು ಆ ಒಂದು ಇನ್ನೋಸೆನ್ಸ್, ಮುಗ್ಧತೆ ಅಂತ ಕಡಿಮೆ ಆಗ್ತಕ್ಕಂತಹ ವಯಸ್ಸು 11 ಆಗಿರುತ್ತೆ. ಸೊ ಆ ವರ್ಷದಲ್ಲಿ ನಾನು ನನ್ನ ಚೈಲ್ಡ್ಹುಡ್ಡನ್ನು ಕಳ್ಕೊಂಡ್ಬಿಟ್ನಾ ಅಂತ ಕೇಳ್ತಾ, ವಾಸ್ ಇಟ್ ದ ಟೈಮ್ ಐ ರಿಯಲೈಸ್ಡ್ ದಟ್ ಹೆಲ್ ಆ್ಯಂಡ್ ಹೆವೆನ್ ಕುಡ್ ನಾಟ್ ಬಿ ಫೌಂಡ್ ಇನ್ ಜಿಯೋಗ್ರಫಿ? ಅಂದರೆ ಭೂಗೋಳಶಾಸ್ತ್ರ ಓದ್ತಾ ಇದ್ದೀನಿ, ಅಲ್ಲಿ ನನಗೆ ಸ್ವರ್ಗ ನರಕಗಳನ್ನು ಪರಿಚಯ ಆಗ್ತಾ ಇಲ್ಲ, ಅಲ್ಲಿ ಹುಡುಕಲು ಸಾಧ್ಯ ಇಲ್ಲ, ಆ ಸಮಯದಲ್ಲಿ ನಾನು ಕಳ್ಕೊಂಡ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಆ ಸಮಯದಲ್ಲಿ ನನ್ನ ಬಾಲ್ಯದ ಜೀವನ ಅಂತಕ್ಕಂಥದ್ದು ಕಳೆದೋದ ದಿನವೇ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಆ ಮಕ್ಕಳು ಸಾಮಾನ್ಯವಾಗಿ ಆ ವಯಸ್ಸಿನಲ್ಲಿ ಪ್ರಪಂಚವನ್ನು ತುಂಬ ಸರಳವಾಗಿ ನೋಡ್ತಾ ಇರ್ತಾರೆ. ಅವರಿಗೆ ಸ್ವರ್ಗ ನರಕಗಳ ಈ ಒಂದು ಜ್ಞಾನ ಅರಿವು ಮೂಡಿ ಬಂದಾಗ ಆ ಮಕ್ಕಳಲ್ಲಿರ್ತಕ್ಕಂಥ ಮುಗ್ಧತೆ ಅಂಥದ್ದು ಕಳೆದು ಹೋಗ್ಬಿಡುತ್ತೆ. ಇದು ಪ್ರಪಂಚದ ಒಂದು ಪ್ರಾಕ್ಟಿಕಲ್ ಒಂದು ಸೆನ್ಸ್ ಅವರಿಗೆ ಬರುತ್ತೆ. ಅವರಲ್ಲಿ ಒಂದು ವಿಮರ್ಶಾತ್ಮಕ ವಿಶ್ಲೇಷಣೆಯ ಒಂದು ಯೋಚನೆ ಪ್ರಾರಂಭವಾಗುತ್ತೆ. ಅದಕ್ಕೆ ಅವರು ಆ ಒಂದು ಸಮಯ ಹೇಳ್ತಾ ಇದ್ದಾರೆ, 11ನೇ ವರ್ಷದಲ್ಲಿ ನಾನು ಬಾಲ್ಯವನ್ನು ಕಳೆದುಕೊಂಡ ಅಂತ. ಇನ್ನು ಮುಂದಿನ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ವಾಸ್ ಇಟ್ ದ ಟೈಮ್ ಐ ರಿಯಲೈಸ್ಡ್ ದಟ್ ಅಡಲ್ಟ್ಸ್ ವರ್ ನಾಟ್ ಆಲ್ ದೇ ಸೀಮ್ಡ್ ಟು ಬಿ? They talked of love and preached of love, but did not act so lovingly. Was that the day? ಅಂದರೆ ನಾನು ಆ ಬಾಲ್ಯವನ್ನು, ಆ ಮುಗ್ಧತೆಯನ್ನು ಕಳೆದುಕೊಂಡ ದಿನ ಯಾವುದಪ್ಪ ಅಂದರೆ, ವೆನ್ ಐ ರಿಯಲೈಸ್ಡ್ ಅಡಲ್ಟ್ಸ್ ವರ್ ನಾಟ್ ಆಲ್ ದೇ ಸೀಮ್ಡ್ ಟು ಬಿ. ಅಂದರೆ ವಯಸ್ಕರು ನಾನೆಲ್ಲ ಅಂದ್ಕೊಂಡಂತೆ ಇರಲ್ಲ ಅಂತ. ಅಂದರೆ ಏಜ್ ಆದವರು, ಸ್ವಲ್ಪ ವಯಸ್ಸಿಗೆ ಬಂದವರು ನಾನು ಅಂದ್ಕೊಂಡಂತೆ ಇರಲ್ಲ. ಅವರು ಪ್ರೀತಿ ಬಗ್ಗೆ ಮಾತಾಡ್ತಾರೆ, ಪ್ರೀತಿಯ ಬಗ್ಗೆ ಯೋಚಿಸ್ತಾ ಇರ್ತಾರೆ, ಆದರೆ ಅವರು ಪ್ರೀತಿಯಿಂದ ವರ್ತಿಸಲಿಲ್ಲ ಅಂತ ಆ ಸಮಯದ ಬಗ್ಗೆ ನೆನಪು ಮಾಡಿಕೊಂಡು ಆ ಸಮಯದಲ್ಲಿ ನಾನೇನಾದರೂ ನನ್ನ ಬಾಲ್ಯವನ್ನು ಕಳ್ಕೊಂಡ ಅಂತ. ಅಂದರೆ ಇಲ್ಲಿ ಮಕ್ಕಳು ಸಾಮಾನ್ಯವಾಗಿ ಒಂದು ಅಡಲ್ಟ್ಸ್ ಏಜ್ಗೆ ಬಂದಾಗ ಆ ಏಜಲ್ಲಿ ಒಂದು ರೀತಿ ಬೇರೆ ರೀತಿ ನಡವಳಿಕೆ ಇರುತ್ತೆ. ಆ ನಡವಳಿಕೆಯಲ್ಲಿ ಬೂಟಾಟಿಕೆ, ವಿರೋಧಾಭ್ಯಾಸ ಇವೆಲ್ಲವನ್ನು ಅರ್ಥಕೊಳ್ತಾರೆ, ಮತ್ತು ಆ ಮುಗ್ಧ ನಂಬಿಕೆಗಳು ಅಲ್ಲಿ ಹೊರಟೋಗ್ತವೆ. ಪ್ರಪಂಚದ ಒಂದು ಜ್ಞಾನ ಅವರಲ್ಲಿ ತುಂಬುತ್ತೆ, ಮಾನವ ಸಂಬಂಧಗಳ ಒಂದು ಜ್ಞಾನ ತುಂಬುತ್ತೆ. ಅಂತಹ ಸಮಯದಲ್ಲಿ ನಾನೇನಾದರೂ ಆ ವಯಸ್ಕ ದಿನಗಳಲ್ಲಿ ನಾನು ನನ್ನ ಒಂದು ಚೈಲ್ಡ್ಹುಡ್ಡನ್ನು ಕಳ್ಕೊಂಡ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ನಂತರದ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ವಾಸ್ ಇಟ್ ವೆನ್ ಐ ಫೌಂಡ್ ಮೈ ಮೈಂಡ್ ವಾಸ್ ರಿಯಲಿ ಮೈನ್ ಟು ಯೂಸ್ ವಿಚ್ ಎವರ್ ವೇ ಐ ಚೂಸ್, ಪ್ರೊಡ್ಯೂಸಿಂಗ್ ಥಾಟ್ಸ್ ದಟ್ ವರ್ ನಾಟ್ ದೋಸ್ ಆಫ್ ಅದರ್ ಪೀಪಲ್ ಬಟ್ ಮೈ ಓನ್ ಆ್ಯಂಡ್ ಮೈ ಅಲೋನ್? ವಾಸ್ ದಟ್ ದ ಡೇ? ಆ ದಿನ ನಾನು ಚೈಲ್ಡ್ಹುಡ್ಡನ್ನು ಕಳ್ಕೊಂಡ. ಅಂದರೆ ಇಲ್ಲಿ ಯಾವ ದಿನಪ್ಪ ಅಂದರೆ, ಐ ಫೌಂಡ್, ನಿಜವಾಗಲೂ ಮೈ ಮೈಂಡ್, ನನ್ನ ಮೈಂಡ್ ನನ್ನದೇ ಅಂತ ಅರಿವಾದ ದಿನ, ನಿಜವಾಗಲೂ ತನ್ನ ಮನಸ್ಸು ನನ್ನದೇ ಅಂತ ಅರಿವಾದ ದಿನ.
ಅಥವಾ ನನ್ನ ಮೈಂಡನ್ನು ತಾನು ಇಷ್ಟಪಟ್ಟಂಥ ರೀತಿಯಲ್ಲಿ ನಡ್ಕೊಂಡಂತಹ ದಿನ. ಟು ಯೂಸ್ ವಿಚ್ ಎವರ್ ವೇ ಐ ಚೂಸ್, ನನ್ನ ಮನಸ್ಸನ್ನು ನನಗೆ ಬೇಕಾದ ರೀತಿಯಲ್ಲಿ ಬಳಸಿದಂಥ ದಿನಾನ, ಅಥವಾ ಪ್ರೊಡ್ಯೂಸಿಂಗ್ ಥಾಟ್ಸ್ ದಟ್ ವರ್ ನಾಟ್ ದೋಸ್ ಆಫ್ ಅದರ್ ಪೀಪಲ್, ಬೇರೆಯವರ ಆಲೋಚನೆಗಳಲ್ಲದೆ ನನ್ನದೇ ಆಲೋಚನೆಗಳನ್ನು ನಾನು ಯೋಚನೆ ಮಾಡಿಕೊಂಡಂತಹ ದಿನದಲ್ಲಿ ನಾನೇನಾದರೂ ಮೈ ಅಲೋನ್ ಅಂದರೆ ನಾನು ನನ್ನದೇ ಆಲೋಚನೆಗಳನ್ನು ನಾನು ಕಂಡುಕೊಂಡಾಗ ಆ ಸಮಯದಲ್ಲಿ ನಾನೇನಾದರೂ ಬಾಲ್ಯವನ್ನು ಕಳ್ಕೊಂಡ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾನೇನಾದರೂ ನಾನು ವೈಯಕ್ತಿಕವಾಗಿ ಸ್ವಂತಿಕೆಯ ಅರಿವನ್ನು ಪಡೆದ ನಂತರ ನನ್ನದೇ ಆದ ಆಲೋಚನೆಗಳು, ನಂಬಿಕೆಗಳು, ನನ್ನದೇ ಆದಂಥ ವ್ಯಕ್ತಿತ್ವ ನನಗೆ ಬೆಳೆದಾಗ ನಾನು ಆ ಒಂದು ಚೈಲ್ಡ್ಹುಡ್ಡನ್ನು ಮರೆತು ಬಿಟ್ನಾ, ಅಂದರೆ ನಾನು ಒಬ್ಬ ಪ್ರಜ್ಞಾವಂತ ವ್ಯಕ್ತಿಯಾಗಿ ಬೆಳೆದ ದಿನ ನಾನೇನಾದರೂ ನನ್ನ ಚೈಲ್ಡ್ಹುಡ್ಡನ್ನು ಕಳ್ಕೊಂಬಿಟ್ನಾ ಅಂತ ಈ ಒಂದು ಸ್ಟ್ಯಾನ್ಸದಲ್ಲಿ ಕ್ವಶನ್ ಮಾಡ್ತಾರೆ. ಮತ್ತೆ ಪ್ರಶ್ನೆ ಕೇಳ್ತಾರೆ, ವೇರ್ ಡಿಡ್ ಮೈ ಚೈಲ್ಡ್ಹುಡ್ ಗೋ, ನನ್ನ ಬಾಲ್ಯ ಎಲ್ಲಿ ಹೋಯಿತು? ಈ ಪ್ರಶ್ನೆ ಒಂದು ಕವಿ ತುಂಬ ಆಳವಾದ ಹಂಬಲವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ಕಳೆದು ಹೋದಂಥ ತಮ್ಮ ಮುಗ್ಧತೆಯನ್ನು ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ವೇರ್ ಡಿಡ್ ಮೈ ಚೈಲ್ಡ್ಹುಡ್ ಗೋ, ಎಲ್ಲಿ ಹೋಯಿತು ನನ್ನ ಮುಗ್ಧತೆ, ಎಲ್ಲಿ ಹೋಯಿತು ನನ್ನ ಬಾಲ್ಯ, ಎಲ್ಲಿ ಹೋಯಿತು ನನ್ನ ಇನ್ನೋಸೆನ್ಸ್ ಅನ್ನೋದನ್ನು ಇಲ್ಲಿ ಪ್ರಶ್ನೆ ಮಾಡ್ತಾ ಕೊನೆ 2 ಸಾಲಲ್ಲಿ ಹೇಳ್ತಾ ಇದ್ದಾರೆ. ಇಟ್ ವೆಂಟ್ ಟು ಸಮ್ ಫರ್ಗಟನ್ ಪ್ಲೇಸ್ ದಟ್ ಈಸ್ ಈಡನ್ ಇನ್ ಆ್ಯನ್ ಇನ್ಫ್ಯಾಂಟ್ ಸ್ಪೇಸ್, ದಟ್ಸ್ ಆಲ್ ಐ ನೋ. ನೋಡಿ, ಆ ನನ್ನ ಒಂದು ಚೈಲ್ಡ್ಹುಡ್ ಎಲ್ಲಿ ಹೋಯಿತು ಅಂದರೆ ಇಟ್ ವೆಂಟ್ ಟು ಸಮ್ ಫರ್ಗಟನ್ ಪ್ಲೇಸ್, ಅದೆಲ್ಲೋ ನಾನು ಮರೆತೋಗಿರ್ತಕ್ಕಂಥ ಸ್ಥಳಕ್ಕೆ ಹೊರಟೋಗ್ಬಿಟ್ಟಿದೆ. ಆ್ಯಂಡ್ ದಟ್ ಈಸ್ ಈಡನ್ ಇನ್ ಆ್ಯನ್ ಇನ್ಫ್ಯಾಂಟ್ ಸ್ಪೇಸ್, ಅದು ಒಂದು ಮಗುವಿನ ಮುಖದಲ್ಲಿ ಅಡಗಿದೆ. ದಟ್ಸ್ ಆಲ್ ಐ ನೋ, ಅದು ಮಾತ್ರ ನನಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನು ಯಾವುದೋ ಮರೆತೋದಂಥ ಸ್ಥಳಕ್ಕೆ ನನ್ನ ಒಂದು ಚೈಲ್ಡ್ಹುಡ್ ಹೊರಟೋಗಿದೆ. ಆ ಚೈಲ್ಡ್ಹುಡ್ ಅಂತಕ್ಕಂಥದ್ದು ಕೇವಲ ಮಗುವಿನ ಮುಖದಲ್ಲಿ ಅಡಗಿದೆ ಮತ್ತು ನನಗೆ ಗೊತ್ತು ಅಂತ, ಅಷ್ಟು ಮಾತ್ರವೇ ನನಗೆ ಗೊತ್ತು ಅಂತ ಕವಿ ಹೇಳ್ತಾ ಇದ್ದಾರೆ. ಅಂದರೆ ಬಾಲ್ಯವು ಸಂಪೂರ್ಣವಾಗಿ ಕಳೆದು ಹೋಗೋದಿಲ್ಲ, ಬದಲಿಗೆ ಅದು ಹೊಸ ತಲೆಮಾರುಗಳಲ್ಲಿ ಶಿಶುಗಳ ಮಕ್ಕಳ ಮುಗ್ಧತೆಯಲ್ಲಿ ಅಡಗಿರುತ್ತೆ ಅಂತ ಕವಿ ಹೇಳ್ತಾ ಇದ್ದಾರೆ. ಇದು ಬಾಲ್ಯದ ಮುಗ್ಧತೆ ಶಾಶ್ವತವಾಗಿದೆ, ಅದು ತನ್ನಲ್ಲಿಲ್ಲದೇ ಇದ್ದರೂ ಕೂಡ ಅದು ಹೊಸದಾಗಿ ಹುಟ್ಟಿದವರಲ್ಲಿ ಮತ್ತೆ ಪುನರ್ಜೀವನಗೊಳ್ಳುತ್ತೆ ಅಂತಕ್ಕಂತಹ ಒಂದು ದೃಷ್ಟಿಕೋನವನ್ನು ಹೇಳ್ತಾ ಇದ್ದಾರೆ. ಕಳೆದು ಹೋದ ಬಾಲ್ಯವನ್ನು ಮತ್ತೆ ಕಂಡುಹಿಡಿಯಲು ಸಾಧ್ಯ ಇಲ್ಲ, ಆದರೆ ಆ ಒಂದು ಮತ್ತೆ ಆ ಬಾಲ್ಯವನ್ನು ಮುಗ್ಧ ಮಗುವಿನ ಮುಖದಲ್ಲಿ ನಾವು ಕಾಣಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ಕವಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಕವಿಯವರು ಮಾರ್ಕಸ್ ನಟನ್ ಹೇಳಲು ಹೊರಟಿರ್ತಕ್ಕಂಥದ್ದು, ತಾವು ತಮ್ಮ ಚೈಲ್ಡ್ಹುಡ್ ಡೇಸನ್ನು ಯಾವಾಗ ಕಳ್ಕೊಂಡ್ರಿ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಆದರೆ ಕಳೆದು ಹೋದಂತಹ ಆ ಚೈಲ್ಡ್ಹುಡ್ ಅಂತಕ್ಕಂಥದ್ದು, ಆ ಮುಗ್ಧತೆ, ಇನ್ನೋಸೆನ್ಸ್ ಅಂತಕ್ಕಂಥದ್ದು ಮತ್ತೊಂದು ಮಗುವಿನ ಮುಖದಲ್ಲಿ ಅಡಗಿರುತ್ತೆ, ಅದಕ್ಕೆ ಸಾವಿಲ್ಲ ಅಂತಕ್ಕಂಥದ್ದನ್ನು ಈ ಪದ್ಯದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪೊಯಮ್ನ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.